ಈಗಾಗಲೇ ಸಿಂಘವಿ ಅಂದ್ರೆ ಹರಿಯಾಣ ಮತ್ತು ದೆಹಲಿ ಸಂಪರ್ಕಿಸುವಂತ ರಸ್ತೆ ಅಲ್ಲೂ ಕೂಡ ತಡೆ ಹಿಡಿದಿದ್ದಾರೆ ಪೊಲೀಸರು. ರೈತರನ್ನ ತಡೆಯಲು ಗಡಿಯಲ್ಲೇ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಿಮೆಂಟ್ ಬ್ಲಾಕ್, ಮುಳ್ಳು ತಂತಿ, ಬ್ಯಾರಿಕೇಡ್ ಅನ್ನು ಕೂಡ ಪೊಲೀಸರು ಹಾಕಿದ್ದಾರೆ. ಬೃಹತ್ ತಡೆಗೋಡೆ ರೀತಿ ಕಂಟೈನರ್ಗಳನ್ನು ಕೂಡ ಪೊಲೀಸರು ನಿಲ್ಲಿಸಿದ್ದಾರೆ. ದೆಹಲಿಯ ಸಿಂಘು ಗಡಿ, ಗಾಜಿಯಾಬಾದ್, ಸಿಕ್ರಿಯಲ್ಲಿ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಹರಿಯಾಣ, ಪಂಜಾಬ್ ಇಲ್ಲಿ ಬರುವಂತ ರೈತರು ಬಹಳ ಶಕ್ತಿವಂತ ರೈತರು. ಕಳೆದ ಬಾರಿ ಈ ಕೃಷಿ ಕಾಯ್ದೆ ವಿರೋಧ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ರಕ್ತ ಸುರಿಸಿದ್ರೆ ಎಷ್ಟೋ ರೈತರು. ನಾವು ಏನೇ ಆದ್ರೂ ಸರಿ, ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಈಗ ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್ ಸೇರಿದಂತೆ ವಿವಿಧ ಭಾಗಗಳಿಂದ ರೈತರು ಆಗಮಿಸುತ್ತಿದ್ದಾರೆ. ಅವ್ರನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ಅನ್ನದಾತ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಿದ್ದಾರೆ. ರೈತರನ್ನ ತಡೆಯಲು ದೆಹಲಿ ಗಡಿಯಲ್ಲೇ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ರೂ ಬೇರೆ ಬೇರೆ ಜಾಗಗಳಿಂದ ಒಳಗಡೆ ಪ್ರವೇಶ ಮಾಡ್ತಿದ್ದಾರೆ ರೈತರು. ಅಲ್ಲಿ ಟಿಯರ್ ಗ್ಯಾಸ್ ಅನ್ನ ಬಳಸಿ ರೈತರನ್ನ ತಡೆಯಲು ಯತ್ನವನ್ನ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ರೈತರ ಆಕ್ರೋಶ ತೀವ್ರಗೊಂಡಿದೆ. ಹೀಗಾಗಿ ಆ ರೈತರ ಪ್ರತಿಭಟನೆಯನ್ನ ತಡೆಯೋದಿಕ್ಕೆ ಪೊಲೀಸರು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ. ಟಿಯರ್ ಗ್ಯಾಸ್ ಅನ್ನ ಬಳಸಿದ್ದಾರೆ. ಆ ಟಿಯರ್ ಗ್ಯಾಸ್ ಬಳಸಿದಾಗ ಸಹಜವಾಗಿ ಅಲ್ಲಿ ಏನು ಕಾಣಿಸೋದಿಲ್ಲ. ಅವರನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಭಟನೆ ಮಾಡಬಾರದು. ದೆಹಲಿಯಲ್ಲಿ ರೈತರ ಆಕ್ರೋಶ ತೀವ್ರಗೊಂಡಿದೆ. ರೈತರನ್ನ ತಡೆಯಲು ಪೊಲೀಸರು ಹರಸಾಹಸವನ್ನ ಪಡುತ್ತಿದ್ದಾರೆ. ಟಿಯರ್ ಗ್ಯಾಸ್ ಬಳಸಿ ರೈತರನ್ನ ತಡೆಯಲು ಯತ್ನವನ್ನ ನಡೆಸುತ್ತಿದ್ದಾರೆ. ಆದ್ರೂ ಕೂಡ ರೈತರು ಪ್ರತಿಭಟನೆ ಮಾಡಲೇಬೇಕು ಅಂತ ಬಂದಿದ್ದಾರೆ. ದೆಹಲಿಯ ಶಂಭು ಗಡಿಯಲ್ಲಿ ಟಿಯರ್ ಗ್ಯಾಸ್ ಅನ್ನ ಬಳಕೆ ಮಾಡಿದ್ದಾರೆ. ಆದ್ರೆ ಅವರು ಇವತ್ತು ಪ್ರತಿಭಟನೆ ಮಾಡಬಾರದು. ಅದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕೆಲವು ಕಡೆ ದೆಹಲಿಯ ಗಡಿಯಲ್ಲೇ ಪೊಲೀಸರು ಈ ಒಂದು ಸಿದ್ಧತೆನ ಮಾಡಿಕೊಂಡಿದ್ದಾರೆ. ರೈತರನ್ನ ತಡೆಯೋದಿಕ್ಕೆ ಸಿಮೆಂಟ್ ಬ್ಲಾಕ್ ಆಗಿರ್ಬೋದು, ಮುಳ್ಳು ತಂತಿ, ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ ಪೊಲೀಸರು. ಬೃಹತ್ ತಡೆಗೋಡೆ ರೀತಿ ಕಂಟೈನರ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ ಪೊಲೀಸರು. ಅದರ ಜೊತೆಗೆ ಈ ರೀತಿಯಾದಂತ ಟಿಯರ್ ಗ್ಯಾಸ್ ಬಳಸಿ ರೈತರನ್ನ ತಡೆಯಲು ಯತ್ನವನ್ನ ನಡೆಸುತ್ತಿದ್ದಾರೆ ಪೊಲೀಸರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಟಿಯರ್ ಗ್ಯಾಸ್ ಅನ್ನ ಬಳಸಿದ್ರೆ ಅಲ್ಲಿ ಯಾರೇ ಪಕ್ಕಪಕ್ಕದಲ್ಲಿ ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಒಬ್ರಿಗೊಬ್ರು ಕಾಣಿಸೋದಿಲ್ಲ. ಅಲ್ಲಿಂದ ಓಡಿ ಹೊಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಹೊರತು ಪ್ರತಿಭಟನೆಯನ್ನ ನಿಲ್ಲಿಸ್ತಾ ಇಲ್ಲ. ಆಕ್ರೋಶ ವ್ಯಕ್ತಪಡಿಸ್ತಿರೋದು ನಿಲ್ಲಿಸ್ತಿಲ್ಲ. ಮತ್ತೊಂದು ಜಾಗಕ್ಕೆ ಅವರು ಹೋಗ್ತಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ. ಒಟ್ಟಾರೆ ಅವರು ಪ್ರತಿಭಟನೆ ಮಾಡಬಾರ್ದು ಅಂತ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ರು ಕೂಡ ಏನೇ ಆಗ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಬೇಡಿಕೆ ಈಡೇರಿಸೋವರೆಗೂ ಕೂಡ ನಾವು ಇಲ್ಲೇ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಈಗಾಗಲೇ ಅನೇಕ ರೈತರು ಆಗಮಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಒಗ್ಗಟ್ಟಾಗಿ ಬಂದು ಈ ಒಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ದೊಡ್ಡ ಮಟ್ಟಿಗೆ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸೋದಕ್ಕೆ ರೈತರು ಮುಂದಾಗಿದ್ದಾರೆ. 25,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ರೈತರು ಆಗಮಿಸುತ್ತಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಯಾವ ರಾಜ್ಯದಿಂದ ರೈತರು ಎಲ್ಲಿಂದ ಆಗಮಿಸುತ್ತಿದ್ದಾರೆ ಅನ್ನೋ ಸುದ್ದಿ ಸಹಜವಾಗಿ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವರನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಕೆಲವು ರಸ್ತೆಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ, ಅವರು ಒಳಗಡೆ ಪ್ರವೇಶ ಮಾಡಬಾರದು ಅಂತ. ಹೀಗಾಗಿ ಸಿಂಘವಿ ಹರಿಯಾಣ ಮತ್ತು ದೆಹಲಿಗೆ ಸಂಪರ್ಕಿಸುವ ರಸ್ತೆ ಅಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾರೆ. ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಹರಿಯಾಣದಿಂದ ಬರುವಂತ ರೈತರನ್ನ ತಡೆಯೋದಕ್ಕೆ ಈ ರೀತಿ ಉಪಯೋಗ ಆಗತ್ತೆ ಅಂತ ಅಲ್ಲಿ ಸಿಮೆಂಟ್ ಬ್ಲಾಕ್, ಮುಳ್ಳು ತಂತಿ ಎಲ್ಲವನ್ನು ಕೂಡ ಹಾಕಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬರ್ತಾ ಇದೆ. ಎಲ್ಲೆಲ್ಲಿ ರಸ್ತೆಗಳು ಕನೆಕ್ಟ್ ಆಗುತ್ತೋ ದೆಹಲಿಗೆ ಆ ರಸ್ತೆಗಳನ್ನ ಬ್ಲಾಕ್ ಮಾಡ್ತಿದ್ದಾರೆ ಪೊಲೀಸರು. ಪ್ರತಿಭಟನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ದೆಹಲಿಯ ಸಿಂಘು ಗಡಿ, ಗಾಜಿಯಾಬಾದ್, ಸಿಕ್ರಿಯಲ್ಲಿ
ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರೈತರ ಆಕ್ರೋಶ ದೆಹಲಿಯಲ್ಲಿ ತೀವ್ರಗೊಂಡಿದೆ. ಟಿಯರ್ ಗ್ಯಾಸ್ ಅನ್ನ ಬಳಸಿ ರೈತರ ತಡೆಯಲು ಯತ್ನವನ್ನ ನಡೆಸಿದ್ದಾರೆ. ಅಲ್ಲಿಗೆ ಸುಮ್ಮನಾಗಿದ್ರ ರೈತರು? ಖಂಡಿತ ಇಲ್ಲ. ಅಲ್ಲಿಂದ ಓಡಿ ಹೋಗಿದ್ದಾರೆ, ಬೇರೆ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಇವತ್ತು ಬಹಳ ಮಹತ್ವವಾದಂತ ದಿನ. ಹೀಗಾಗಿ ರೈತರನ್ನ ತಡಿಬೇಕು, ಅವರು ಪ್ರತಿಭಟನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಬೇಕಾಗಿರುವಂತ ಸೂಕ್ತ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಎಷ್ಟೇ ಭದ್ರತೆ ನಿಯೋಜನೆ ಮಾಡಿದ್ರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.